ನಾನು ರಚಿಸಿದ ಚಕ್ರವ್ಯೂಹದಲ್ಲಿ ಚಿಕ್ಕು ಬೇಟೆ ವಿಲಿ ಒದ್ದಾಡುತ್ತಿದೆ. ಕೈ ಸಾರಿ ಹೋಗುತ್ತದೆ. ಬೇಟೆಯನ್ನು ವಯ್ಯಾರನ್ನು ಮುಂದು ಮಾಡಿ ಬರಸೆಳೆದೆ. ಪಂಜರದಲ್ಲಿ ಕೂಡಿಟ್ಟಿದ್ದೆ. ಇಷ್ಟಕ್ಕೆ ನಿಲ್ಲಲಿಲ್ಲ ನನ್ನ ಕಾರಸ್ಥಾನ. ಈಗ ಪ್ರಾರಂಭವಾಯಿತು ನನ್ನ ಕುತಂತ್ರ. ಈ ಕುತಂತ್ರದಿಂದ ಬಂಡವಾಳ ಅಂತಂತ್ರ ಮಾಡಿ ನನಗೆ ಮಾಡಿದ ಅವಮಾನ ಪರಮಾನಂದ ಮಾಡಿಕೊಳ್ಳದೆ ಔಷಧಿ ಹಬ್ಬದ ಭೇಟಿಯಾಗುವುದರಿಂದ ಪಂಜರದಿಂದ ಪಾರು ಮಾಡಿದರೆ ಪೊಲೀಸ್ ನಾಯಿಗಾಗಿ ಕೈಯಲ್ಲಿ ಚೆಕ್ಕು ಕಂಬಿ ಎಣಿಸುತ್ತದೆ. ನೀನು ಆಯುಧನಾಗಿ ಬೇಯಿಸಿಕೊಂಡು ಯುದ್ಧದಲ್ಲಿ ಗೆಲ್ಲುತ್ತೇನೆಂದು ತಿಳಿದಿಲ್ಲ. ಓಹೋ, ನಿನ್ನನ್ನು ನಂಬಿ ನಾನು ಮಣ್ಣು ತಿನ್ನುವಂತಾಗಿ. ರಾಘು, ನೀನು ಜೈಲು ಸೇರಿದ್ದು ಒಳ್ಳೆಯದಾಯಿತು. ಕಾರಣ ತುಂಬು ಹೃದಯದ ಅಂದದ ನಿನ್ನ ತಂಗಿ ಸಂಘ ಬಳಸುವೆ. ಅವಳ ಯೌವನ ರಸಪಾಕವನ್ನು ಸರಳವಾಗಿ ಇರುವೆ. ಆದರೆ ತೊಂದರೆನಿಲ್ಲ. ನನ್ನ ಶತ್ರುವಿನ ಮನೆ ಸೊಸೆಯಾಗಿ ಸೇರಿರು. ಒಂದು ಕೆಟ್ಟ ಕಲೆ ಬಚವಿಸಿ ನನ್ನ ಆಸೆಯನ್ನು ತೀರಿಸಿಕೊಳ್ಳುವೆ. ಇದಕ್ಕೆ ಮೋಹಿನಿ ತಲೆಯ ಗುಂಗಿ ಉಳಿಯಂತೆ ಗುಂಗುಡಿಸಿ ಮನೆಯಿಂದ ಆಚೆ ಬರುವಂತೆ ಮಾಡುತ್ತೇನೆ. ಹಾಗೆ ಮಾಡದೆ ಹೋದೆ ಈ ಕುಂದರ ನಾಡಿನ ಗಂಡುಗಳು ಮಾದೇ ಗೌಡನಲ್ಲ. ಕೇರ್ಫುಲ್ ಆಗಿ ವಾಚ್ ಮಾಡಿದ್ರು ಮತ್ತೆ ಕಣ್ಣಿಗೆ ಮಣ್ಣೆರಿಸಿ ತಪ್ಪಿಸಿಕೊಂಡು ಹೋದ. ಮೇಲಧಿಕಾರಿಗಳಿಗೆ ಮಖ ತೋರಿಸದ ಹಾಗೆ ನಾಲಕ್ಕೆ ಮಾಡಿಬಿಟ್ಟ. ಕಾನ್ಸ್ಟೇಬಲ್, ಆ ಕಡೆ ನೋಡು, ನಡ್ರಿ. ಈ ಬಹುತೂರನ ಬಂಟತನಕ್ಕೆ ಚಂಡರಂತೆ ಶರಣಾಗುತ್ತಿದೆ ಸಮಾಜದ ದೊಡ್ಡ ದೊಡ್ಡ ಕುಳಗಳು. ಗುಂಡಿಯ ನಾದಕ್ಕೆ ತಲೆದೂಗುವ ಹಾವಿನಂತೆ ಎಡೆ ಎತ್ತಿ ಕುಣಿಯುತ್ತಿವೆ ಹಳ್ಳಿಯ ಬಡ ನಿರ್ಗತಿಕರು. ಈಗ ನನ್ನ ಸಾಮ್ರಾಜ್ಯದಲ್ಲಿ ಹಳೆಯ ಅನ್ನೋ ಕುರಿಮರಿ ಹುಟ್ಟಿಕೊಳ್ಳುತ್ತಿದೆ. ಆ ಕುರಿಮರಿಗೆ ಒತ್ತು ಬುದ್ಧಿ ಹೇಳಿದರು ಮತ್ತೆ ಮತ್ತೆ ಕತ್ತಲು ನನ್ನ ಮೈ ಮೇಲೆ ಏರಿ ಬರುತ್ತಿದೆ. ಈ ಗೌಡನ ಪವರ್ ಗೊತ್ತಿದ್ದರೂ ಕುರಿಮರಿಯಂತೆ ತೋಳಿಗೆ ಬರೆಯಾಗಲು ಬರುತ್ತಿದೆ. ಹೇಗಾದರೂ ಸರಿ, ಬಿಸಿ ರಕ್ತಕ್ಕೆ ತಣ್ಣೀರು ಕುಡಿಸಲೇಬೇಕು. ಬಿಟ್ಟರೆ
ನನ್ನನ್ನೇ ಸುಟ್ಟು ಭಸ್ಮ ಮಾಡಬಹುದು. ಎಲ್ರೋ ನಾಗರಾಜ್, ಆಶೀರ್ವಾದ ಮಾಡಿ ಮಾವ. ಮನಸ್ಸಿನಲ್ಲಿ ಏನೋ ಕಲ್ಪಿಸಿಕೊಂಡು ಏನು ವಿಚಾರ ಮಾಡಬೇಡಿ. ಕೇಸರಿನಲ್ಲಿದ್ದ ಕಮಲವು ಕೂಡ ದೇವರ ಪೂಜೆಗೆ ಬರುತ್ತದೆ. ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡ. ಸೊಸೆ ಮಗ ಹಸುವಿನ ಬರದಲ್ಲಿ ಫುಟ್ಪಾತ್ ಊಟಕ್ಕೆ ಆಸೆ ಪಟ್ಟು ಹೊಟ್ಟೆ ಕೊಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆ ಅಲ್ಲೋ. ನನಗೆ ಒಂದು ಮಾತು ಹೇಳಿದ್ದರೆ ಹೈ ಕ್ಲಾಸ್ 5 ಸ್ಟಾರ್ ಹೋಟೆಲ್ನಿಂದ ಕಣ್ಣಿನಿಂದ ನೋಡಿದರೆ ಬಾಯಲ್ಲಿ ನೀರು ಒರೆಸುವಂತ ಊಟವನ್ನೇ ತರಿಸುತ್ತಿದ್ದೇನಲ್ಲೋ. ಹೊಟ್ಟೆಯ ಬರ ನೀಗಿಸಲು ಫುಟ್ಪಾತ್ ಊಟವೇ ವಾಸಿ. ದುಡ್ಡು ಕೊಟ್ಟರು 5 ಸ್ಟಾರ್ ಹೋಟೆಲ್ನಂತೆ ಕಾಯಬೇಕಿಲ್ಲ. ಅದು ಅಲ್ಲದೆ ಫುಟ್ಪಾತ್ ಊಟದಲ್ಲಿರೋ ರುಚಿ 5 ಸ್ಟಾರ್ ಹೋಟೆಲ್ನಲ್ಲಿ ಇರುವುದಿಲ್ಲ. ಪ್ರತಿಷ್ಠೆಗೆ ಆಸೆ ಪಟ್ಟು ಹೊಟ್ಟೆ ಕೆಡಿಸಿಕೊಳ್ಳುವುದಕ್ಕಿಂತ ಫುಟ್ಪಾತ್ ಊಟವೇ ಎಷ್ಟೋ ವಾಸಿ. ಬಾಬಾ, ಫುಟ್ಪಾತಿನಲ್ಲಿ ಊಟ ಮಾಡಿ ಮುಸುರಿಗಾಯಲ್ಲಿ ಕೈ ತೊಳೆದುಕೊಂಡು ಹೋಗಿದ್ದು ಆಗ್ಲೇ ಮರ್ತು ಬಿಟ್ಟಿರಾ? ದುರಂತಕಾರ ಇರುವ ನಿಮ್ಮಂತವರಿಗೆ ಎಲ್ಲಿ ಊಟ ಆದರೂ ಏನು? ಊಟದ ವಿಷಯದಲ್ಲಿ ಬಂದ್ರೆ ಹಳಸಿದ್ದಾಗಲಿ ಕೆಡಿಸಿದ್ದಾಗಲಿ ನಾಯಿ ನುಚ್ಚು ನಕ್ಕಿದಂತೆ ನಕ್ಕಿ ಬಿಡುತ್ತೀರಾ. ಏ ಬಡೋ ಭಿಕಾರಿ, ನನ್ನನ್ನು ನಾಯಿಗೆ ಹೋಲಿಸಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಮ್ಮ ನಾಯಿಗಳಿಗೆ ಹಾಕುವೆ ಎಚ್ಚರ. ನನ್ನ ಮಗನಿಗೆ ಅದೇನು ಮೋಡಿ ಮಾಡಿ ಈ ಮನೆ ಹೊಯ್ಸಿಲ ಮೆಟ್ಟಿ ರಾಣಿಯಂತೆ ಮೆರೆಯಲು ಬಂದಿರುವೆ. ಇಲ್ಲಿ ನಿನ್ನ ಅಧಿಕಾರದ ದರ್ಪವನ್ನು ತೋರಿಸಿದರೆ ಕರುಣೆ ಇಲ್ಲದೆ ಕತ್ತರಿಸಿ ನಮ್ಮ ಮನೆ ಬಾಗಿಲಿಗೆ ನೇತು ಹಾಕುವೆ. ಸ್ವಲ್ಪ ಬಾಯಿ ಬಿಗೇರಿಲಿ. ರೋಹಿಣಿಯನು ನನ್ನನ್ನು ತಲೆ ಕೆಡಿಸಿ ಮೋಡಿ ಮಾಡಿಲ್ಲ. ನಾನೇ ಇಷ್ಟಪಟ್ಟು ಅವಳನ್ನ ಕೈ ಹಿಡಿದು ಕರೆತಂದಿದ್ದೇನೆ. ಅವಳು ನಾನು ಇಷ್ಟಪಟ್ಟ ಹುಡುಗಿ. ಅವಳ ಬಗ್ಗೆ ಕೀಳಾಗಿ ಮಾತನಾಡುವ ಯಾರಿಗೂ ಹಕ್ಕು ಇಲ್ಲ. ಹಾಗಂದ್ರೆ ಅವಳ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ನಾನು ಮನುಷ್ಯನಾಗೇ ಇರುವುದಿಲ್ಲ. ರಾಜು, ಕಾರಣ ಕೇಳಿ ವಿನಾಕಾರಣ ನನ್ನ ಜೊತೆ ತಂಟೆ ತಕರಾರು ತೆಗೆದರೆ ಹರಿಯದ ಚಪ್ಪಲಿ ಸ್ಥಿತಿ ಬಂದಿತು ಎಚ್ಚರ. ನಾನು ನಿಮ್ಮ ಅಪ್ಪಕ್ಕನು ನೀನಿವತ್ತು ಯಾವುದೋ ಒಂದು ಹೆಣ್ಣನ್ನು ಕಟ್ಟಿಕೊಂಡು ಇಟ್ಟು ಸೊಕ್ಕಿನಿಂದ ಮೆರೆಯುತ್ತಿರುವೆ ಎಂದರೆ ಅದಕ್ಕೆ ಕಾರಣ ನಾನು. ನನ್ನ ಬೀಜದಿಂದ ಮೊಳಕೆ ಹಿಡಿದು ವಿಷದ ಮರವಾಗಿ ನಿಂತರೆ ಆ ಮರವನ್ನೇ ಕತ್ತರಿಸಿ ತುಂಡು ತುಂಡಾಗಿ ಮಾಡಿ ಅದೇ ಬೆಂಕಿ ಹಚ್ಚಿ ಅದೇ ಬೆಂಕಿಯಿಂದ ನೀರು ಕಾಯಿಸಿಕೊಂಡು ಸ್ನಾನ ಮಾಡುವನು. ದೊಡ್ಡವರು, ಗೌರವಸ್ಥರು ಈ ರೀತಿ ಬಾಯಿಂದ ಮಾತನಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಬೇಕು ಈ ನಿಮ್ಮ ಜನ್ಮಕ್ಕೆ. ತಂದೆ ಅನ್ನಿಸಿಕೊಳ್ಳಕ್ಕೂ ಪುಣ್ಯ ಮಾಡಿರಬೇಕು.
ಅದಕ್ಕೆ ತಕ್ಕಂತೆ ಯೋಗ್ಯತೆಯೂ ಬೇಕು. ಮಗನ ಏಳಿಗೆಯಾಗಿ ಏನು ಮಾಡಿದ್ದೀರಾ ನೀವು? ನನ್ನ ಸಾಮ್ರಾಜ್ಯದಲ್ಲೇ ಕಾಲಿಟ್ಟ ಬಡಕುನ್ನೇ ನನಗೆ ಬೌ ಕುಲ ಬಿಟ್ಟ ಕುತಂತ್ರ ಹೆಣ್ಣೆ ಅತಂತ್ರವಾಗಿ ಬಗಲಿದರೆ ನಿನ್ನನ್ನ ಈ ಪ್ರಪಂಚದಿಂದಲೇ ಎತ್ತಂಗಡಿ ಮಾಡುವೆನು. ಈ ಗೌಡ ಸಾಮಾನ್ಯನಲ್ಲ. ಕಂತ್ರಿ ನಾಯಿಯಂತೆ ಮಾತನಾಡಿ ನನ್ನ ಆಕ್ರೋಶವನ್ನು ಕೆಣಕಬೇಡಿ. ನಿಮಗೆ ಇಷ್ಟೊಂದು ಹಠ ಸಕ್ಕು ಸೇಡು ದರ್ಪಗಳಿರ್ಬೇಕಾದರೆ ಇನ್ನು ನಿಮ್ಮ ರಕ್ತವನ್ನೇ ಹಂಚಿಕೊಂಡಿರೋ ನನಗೆಷ್ಟಿರಬೇಡ. ನೀವೇನಾದರೂ ನನ್ನ ದಾರಿಗೆ ಅಡ್ಡವಾದರೆ ಮುಂದೊಂದು ದಿನ ಈ ಮನೆಗೆ ಅಡ್ಡಗೋಡೆ ನಿರ್ಮಿಸುವ ಕಾಲ ಬರಬಹುದು. ನಾಡ ಹಂದಿಯ ಸಹವಾಸ ಮಾಡಿ ಕಾಡು ತೊರೆದು ಹೊರಟಿರುವ ಕಾಡು ಹಂದಿ ತಿನ್ನುವುದು ಕಾಡಿನ ಆಹಾರವಲ್ಲ, ನಾಡಿನ ಹೇಸಿಗೆ. ಮಗ, ಈ ಶೀಲಗೆಟ್ಟ ಹೆಣ್ಣಿನ ಬೆನ್ನು ಹೊತ್ತಿ ನನಗೆ ಎದುರುತ್ತರ ಕೊಡುವಷ್ಟು ಮೆಟ್ಟಕ್ಕೆ ಬೆಳೆದಿದ್ದಾನೆಂದರೆ ಬರಲಿರುವ ದಿನಗಳನ್ನು ಬಹಳ ಎಚ್ಚರದಿಂದ ಕಾಯಬೇಕು. ರಾಜು, ತಂದೆಯಾಗಿ ಕೊನೆಯದಾಗಿ ನಿನಗೊಂದು ಬುದ್ಧಿ ಮಾತು ಹೇಳುತ್ತಿದ್ದೇನೆ. ಈ ಬಡ ಹೆಣ್ಣನ್ನು ಹಣ ಒಡವೆ ಅರಿವೆ ಅಂಚಡಿಗಳನ್ನ ಕೊಟ್ಟು ಕಳುಹಿಸು. ಇವಳು ಈ ಮನೆಗೆ ತಕ್ಕ ಸೊಸೆಯಲ್ಲ, ಇವಳು ನೀತಿ ಬಿಟ್ಟ ನೀಚ ಹೆಣ್ಣು. ಅಪ್ಪ, ಮನೆಗೆ ಬಂದ ಸೊಸೆಗೆ ಸೂರ್ಯ ಪಟ್ಟ ಕಟ್ಟಿದರೆ ನಿನ್ನನ್ನು ಅಟ್ಟಕ್ಕೇರಿಸುವೆ. ಹಣ ಆಸ್ತಿ ಅಂತಸ್ತು ಬಿಟ್ಟರೆ ಶ್ರೀಮಂತ ಹೆಣ್ಣು ಮಕ್ಕಳಲ್ಲಿ ಇರುವುದು ಇವಳಲ್ಲೇನಿಲ್ಲ. ನಿಮ್ಮಂತ ಎಷ್ಟೋ ದುಷ್ಟ ಶ್ರೀಮಂತರು ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಜೀವನದಲ್ಲಿ ಕಾಮದ ಚೆಲ್ಲಾಟವಾಡಿಲ್ಲವೇ? ಬಿರುಗಾಳಿಯಂತೆ ಅಡ್ಡವಾಗಿ ಎಲ್ಲವನ್ನು ಅಡ್ಡಾದಿಡ್ಡಿ ಮಾಡಿಲ್ಲವೇ? ಇವತ್ತು ಹೆಣ್ಣು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುತ್ತಿದ್ದಾಳೆಂದರೆ ಅದಕ್ಕೆ ನಿಮ್ಮಂತ ದುಷ್ಟ ಶ್ರೀಮಂತರೇ ಕಾರಣ. ಬರಡ ಬಾಳನ್ನು ಹಸಿರು ನಂದನವನವಾಗಿ ಮಾಡಲು ಪ್ರಯತ್ನಿಸಿದರೆ ಪ್ರವಾಹ ಬಂದು ಕೊಚ್ಚಿಕೊಂಡಂತೆ ಹೋಗುತ್ತಿರುವೆ ಎಂದರೆ ನಿನ್ನ ಹಣಬರಹಕ್ಕೆ ಮೊರಗಲು ನನ್ನ ಎದೆಯಾಳದಲ್ಲಿ ಅನುಕಂಪವೇ ಇಲ್ಲ. ಬಂದಿರುವ ನಿನ್ನ ದುರಾದೃಷ್ಟಕ್ಕೆ ಆ ಭಗವಂತನೇ ದಾರಿ ತೋರಲಿ. ಏ ರಾಜಪ್ಪ, ಬಂದ್ರು. ನೋಡಿದ್ಯಾ ರೋಹಿಣಿ, ನಮ್ಮ ಅಪ್ಪನ ನರಿ ಬುದ್ಧಿಯನ್ನ. ಬಡವರೆಂದರೆ ಅದೆಷ್ಟೊಂದು ಕಠೋರವಾಗಿ ಮಾತನಾಡುತ್ತಾರೆ. ಇಂಥವನಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಎಷ್ಟು ಶಾಪ ಹಾಕಿದರೂ ಕಡಿಮೆನೆ. ಹಾವು ಸಾಯಲಿಲ್ಲ, ಕೋಲು ಮುರಿಯಲಿಲ್ಲ ಅನ್ನುವ ಹಾಗೆ ಇವನ ಈ ದೌರ್ಜನ್ಯಕ್ಕೆ ಕೊನೆಯೇ ಇಲ್ಲ. ಬಡವರಿಗೆ ನೆಮ್ಮದಿಯೇ ಇಲ್ಲ. ಇವನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಾನು ಒಂದೊಂದು ಕ್ಷಣವನ್ನು ಪಶ್ಚಾತ್ತಾಪದಿಂದಲೇ ಕಳೆಯುತ್ತಿದ್ದೇನೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಒಂದಿಲ್ಲ ಒಂದು ದಿನ ಹೊರ ಬರಲೇಬೇಕು. ಇನ್ನು ಯಾರೇ ಎಷ್ಟು ತಪ್ಪು ಮಾಡಿದರೂ ಒಂದಿಲ್ಲ ಒಂದು ದಿನ ಶಿಕ್ಷೆ ಅನುಭವಿಸಲೇಬೇಕು. ಇರಲಿ ಬಿಡು, ಮಲಿನಗೊಂಡ ಮನಸ್ಸಿಗೆ ಈ ನಿನ್ನ ಗಾಯನ ಅಮೃತವನ್ನು ಔಷಧ ರೂಪದಲ್ಲಿ ಮನಸ್ಸಿಗೆ ಲೇಪಿಸು. ಆಗ್ಲಿ, ನಿಮ್ ಇಷ್ಟದಂತೆ ಆಗ್ಲಿ. ಜೊತೆಯಾಗಿ ಹಿತವಾಗಿ ಸರಿ ನಲಿವ ಸರಿ ನುಡಿವ, ಜೊತೆಯಾಗಿ ಹಿತವಾಗಿ ಸರಿ ನಲಿವ ಸರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಗಾಗಿ ನನ್ನ ಉಸಿರಲ್ಲಿ ಎಂದು ಉಸಿರಾಗಿ ನಿನ್ನ ಬಿಡಲಾರೆ. ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ
ಜೊತೆಯಾಗಿ ಗೀತವಾಗಿ ಸರಿ ನಡೆಯುವ ಸರಿ ಕುಣಿವ ನನ್ನ ಬದುಕಲ್ಲಿ ಎಂದು ಬೆಳಗಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ರೋಹಿಣಿ ರೋಹಿಣಿ, ಮೊದಲ ಸಲ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ಸೊಸೆಯನ್ನು ಆರತಿ ಮಾಡಿ ದೃಷ್ಟಿ ತೆಗೆದೆವು, ಒಳಗೆ ಬರಮಾಡಿಕೊಳ್ಳುವರು. ಆದರೆ ನಾನು ನಿನ್ನನ್ನು ಹೀನು ಮಾತು ಬೈಗಳಿಂದ ಬರಮಾಡಿಕೊಳ್ಳುವಂತಾಯಿತು. ಇದಕ್ಕೆ ನನ್ನಲ್ಲಿ ಕ್ಷಮೆ ಇರಲಿ. ಅಯ್ಯೋ, ಯಾವತ್ತು ನಿಮ್ಮ ಬಾಯಿಂದ ಇಂಥ ಮಾತನಾಡಬೇಡಿ. ಕೆಸರಿಲಿದ್ದ ಬಿದ್ದ ಕಲ್ಲನ್ನು ನೀವು ತಂದು ಶಿಲೆಯನ್ನಾಗಿ ಮಾಡಿದ್ದೀರಾ. ಶಿಲೆಗೆ ಒಂದು ಕಲೆಯನ್ನು ತಂದ ನಿಮಗೆ ನಾನು ನಮನ ಹೇಳಲೇಬೇಕು. ಎರಡು ದೇಹ ಒಂದೇ ಜೀವದಂತಿರುವ ನಮಗೆ ಹೆಚ್ಚು ಕಡಿಮೆ ವ್ಯತ್ಯಾಸ ಬೇಡ. ಆಗಿನಿಂದಲೂ ಬರೀ ಮಾತೇ ಆಯ್ತು. ನಡೆ, ಒಳಗಡೆ ತಿನ್ನೋದಕ್ಕೆ ಏನಿದೆ ಹೋಗೋಣ, ನಡೆ. ಬನ್ನಿ. ಮಂಗಳ ವಾದ್ಯದ ಇಂಪಾದ ಸಂಗೀತ ಕೇಳಬೇಕಾದ ಈ ಮನೆಯಲ್ಲಿ ಸಾವಿನ ಗಂಟೆಯ ರಣಕಳಿ ಮುಳುಗುತ್ತಿದೆ. ರೋಹಿಣಿ, ಅಪ್ಪನಿಗೆ ಚೀಲ ಕೊಟ್ಟು ಮಗನಿಗೆ ಹೆಂಡತಿಯಾಗಿ ಬಂದಿರುವೆಯಲ್ಲ, ನಿನ್ನಂತ ಕೆಟ್ಟ ಸೂಳಿಗೆ ಒಳ್ಳೆಯ ಬಹುಮಾನ ಕೊಟ್ಟು ಮರ್ಯಾದೆ ಮಾಡುವೆ. ಈ ನಂಜೇಗೌಡನ ಆಟ ನಿನಗಿನ್ನೂ ಗೊತ್ತಿಲ್ಲ. ಮುಂದೆ ನೋಡು ನನ್ನ ಡೋಂಬರಾಟ. ಬುರು ಬುರು ಬಸವಣ್ಣನಂತೆ ಹೇಗೆ ಸೂಗು ಹಾಕುವೆ. ತಿಪ್ಪೆಯಲ್ಲಿ ಹೇಳಬೇಕಾದ ನಾಯಿ ನನ್ನ ಮನೆಯಲ್ಲಿ ಒಂದು ಕ್ಷಣನೂ ಇರಬಾರದು. ಚಿಂತಿಸಿದ್ರು ಮಾವ, ಈ ನಿನ್ನ ಬಂಟನ ಮೇಲೆ ವಿಶ್ವಾಸವಿಟ್ಟು ನೋಡು, ಅವಳ ಬಾಳನ್ನು ಹೇಗೆ ನರಕದ ನಾಯಿಯಂತೆ ಮಾಡುತ್ತೇನೆ. ರೋಹಿಣಿ, ಕೈಗೆ ಬಂದಿದ್ದ ಪ್ರಮೋಷನ್ ನಿಮ್ಮ ಅಣ್ಣನಿಂದ ಕೈಗೆ ಬರದಂತೆ ಹೋಯಿತು. ಅದೊಂದು ಕಾರಣವಿಟ್ಟುಕೊಂಡು ನಿಮ್ಮಿಬ್ಬರ ಜೀವನವನ್ನು ಕಣ್ಣೀರಿನ ಬದಲು ರಕ್ತ ಹರಿಯುವಂತೆ ಮಾಡುತ್ತೇನೆ. ಮಾವ, ನನ್ನ ನಾಲಿಗೆ ರುಚಿ ನೋಡಿ ಬಹಳ ದಿವಸವಾಯಿತು. ರೋಹಿಣಿಯ ದೇಹ ಸೀರೆಯನ್ನುಂಡು ಕೈ ತೊಳೆದುಕೊಂಡು ಈ ಮನೆಗೆ ಅಂಟಿರುವ ದರಿದ್ರವನ್ನು ದೂರ ಮಾಡುತ್ತೇನೆ. ಅಷ್ಟು ಮಾಡಿದರೆ ಕೊಬ್ಬಿದ ಗೂಳಿಗೆ ಬುದ್ಧಿ ಬರುವುದಿಲ್ಲ. ನಡು ರಸ್ತೆಯಲ್ಲಿ ನಿಂತು ಹೋಗು ಬರು ಜನರನ್ನ ಕೈ ಬೀಸಿ ಕರೆಯುವಂತೆ ಮಾಡಬೇಕು. ಅದನ್ನು ನೋಡಿ ರಘು ಎಲ್ಲೆಯಾದರೂ ಊರು ಬಿಟ್ಟು ಹಾಳಾಗಿ ಹೋಗಬೇಕು. ಅವಳನ್ನು ಕಟ್ಟಿಕೊಂಡ ನನ್ನ ಮಗ ಜಾಡಿಸಿ ಒದ್ದು ಹೊರ ಹಾಕಿ ನಾ ಹೇಳಿದ ಹುಡುಗಿಗೆ ತಾಳಿ ಕಟ್ಟಿ ನನ್ನ ಕಾಲ ಕೆಳಗೆ ಬಿದ್ದಿರಬೇಕು. ಏ ರಾಜ ಪಾಪ್ಯ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ. ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವ ರಘು ಯಾವುದೇ ಕ್ಷಣದಲ್ಲಿ ಹಸಿದು ಹುಲಿಯಂತೆ ಇಲ್ಲಿಗೆ ಬರಬಹುದು. ನೀವು ಅವನ ಕಂಡೊಡನೆ ನಿಮ್ಮ ಕೊಡಲಿಯಿಂದ ಅವನನ್ನು ನಿಮ್ಮ ಇಳಿಗೆಯ ಮನೆಯಿಂದ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಮಾಂಸವನ್ನು ನಾಯಿಗಳಿಗೆ ಹಾಕಿ ನಮ್ಮ ಗೌರವನ್ನು ಕಾಪಾಡಿರಿ. ಶಹಬಾಷ್ ಬಹದ್ದೂರ್ ಬಂಟರೆ, ಶಹಬಾಷ್. ನಿಮ್ಮನ್ನು ಸಾಕಿ ಸಲ್ಲುವುದಕ್ಕೆ ಈಗ ನನಗೆ ಸಂತೋಷವಾಯಿತು. ನೀವಿಬ್ಬರು ನನ್ನ ಬಲಗೈ ಎಡಗೈ ಬಂಟರಾದರೆ ಇವನು ನನ್ನ ತಲೆ. ಇವನು ನನ್ನ ಕಣ್ಣಿಗೆ ಒಂದು ಕ್ಷಣ ಕಾಣದೆ ಹೋದರೆ ನನ್ನ ತಲೆಯಲ್ಲಿ ಬೆಟ್ಟ ಬಂದ ಕುಳಿತಂತಾಗುತ್ತದೆ. ನಾಗರಾಜ್, ನಮ್ಮ ವಿಶ್ರಾಂತಿ ಗೃಹಕ್ಕೆ ನಡೆಯಿರಿ. ನಿಮಗಾಗಿ ಗುಂಡಿನ ಪಾರ್ಟಿ ಕಾಯುತ್ತಿದೆ.
ಜೈಲಿನಿಂದ ತಪ್ಪಿಸಿಕೊಂಡು ತಂದೆ ತಂಗಿಯರ ಮುಖ ನೋಡಬೇಕೆಂದು ಹಾತೊರೆದು ಓಡಿ ಬಂದರೆ ಮನೆ ಹಾಳು ಬಿದ್ದ ರಾಜವಾಡಿ ಅಂತಾಗಿದೆ. ನಾನು ಜೈಲಿಗೆ ಹೋದಾಗ ಏನೇನೋ ದುರ್ಘಟನೆಗಳು ನಡೆದಿವೆ. ಯಾರಿಗೆ ಗೊತ್ತು? ಇಷ್ಟಕ್ಕೆಲ್ಲ ಕಾರಣ ಆ ಸೊಕ್ಕಿನ ಶ್ರೀಮಂತ ಸ್ವಾರ್ಥಿ ನಂಜೇಗೌಡ ಹಾಗೂ ಅವನ ಅಳಿಯ ಭಕ್ಷಕ ನಾಗರಾಜ. ನಂಜೇಗೌಡ, ನನ್ನ ಬಾಳಿನ ಸುಂದರ ಪುಟವನ್ನ ಹರಿದು ಹೋದ ಹಾಳೆಯಂತೆ ಮಾಡಿರುವೆಯಲ್ಲ. ನಿನ್ನ ಖಂಡವನ್ನ ಕೆಂಡದಲ್ಲಿ ಹಾಕಿ ಸುಟ್ಟು ತಿನ್ನದೆ ಬಿಡಲಾರೆ. ನಾಗರಾಜ್, ಜೈಲಿನಲ್ಲಿ ಕೂಡಿ ಹಾಕಿ ಮನಸ್ಸಿಗೆ ಬಂದಂತೆ ಚಿತ್ರಹಿಂಸೆ ಕೊಟ್ಟಿರುವೆಯಲ್ಲ. ನಿನ್ನ ರುಂಡವನ್ನ ದೇಹದಿಂದ ಬೇರೆ ಮಾಡಿ ರಕ್ತದ ಹೊಳೆಯನ್ನ ಹರಿಸದೇ ಹೋದರೆ ನಿನಗೆ ಹುಟ್ಟಿದ ಮಗನೆಂದು ತಿಳಿ. ದೇವರೇ, ನನ್ನ ಜೀವನದೊಂದಿಗೆ ಏಕೆ ಚಲ್ಲಾಟವಾಡುತ್ತಿರುವೆ? ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಈ ರೀತಿ ಬದುಕಿಸಿ ಸಾಯಿಸುವುದಕ್ಕಿಂತ ಈಗಲೇ ಯಮನನ್ನ ಕಳುಹಿಸಿ ನನ್ನ ಪ್ರಾಣವನ್ನ ತೆಗೆದೊಯ್ಯುವಂತೆ ಕರುಣಿಸು. ನನ್ನ ಜೀವವೇ ಆಗಿದ್ದ ತಂದೆ ತಂಗಿಯರಿಗಾಗಿ ಏನೆಲ್ಲ ಕಸರತ್ತು ಮಾಡಿದೆ. ಆದರೆ ಅವರ ಬಾಳಿಗೆ ಆಸರೆಯಾಗಿ ನಿಲ್ಲದಂತೆ ಮಾಡಿ ಕಳ್ಳತನ ಗೂಂಡಾಗಿರಿಯ ಪಟ್ಟ ಕಟ್ಟಿ ತಲೆಮರೆಸಿಕೊಂಡು ತಿರುಗುವಂತೆ ಮಾಡಿದೆ. ದೇವರೇ, ನೀನು ಮಹಾಸ್ವಾರ್ಥಿ. ಏನೇ ಅಗಲಿ ಹೋದ ತಂದೆ ತಂಗಿಯರ ಮುಖವನ್ನ ಮತ್ತೆ ಹುಡುಕಿ ಸೇರಲೇಬೇಕು. ಸುರಕೆಂಪದ್ದಾಗ ಬಲು ತಂಪದ್ದಾಗ, ಸುರಕೆಂಪದ್ದಾಗ ಬಲು ತಂಪದ್ದಾಗ, ಅತ್ತೆತ್ತ ಸುತ್ತಮುತ್ತ ಕತ್ತಲದಾಗ ಚಾಂದನಿ ಚಲುಗ ಚಾಂದನಿ, ಚಾಂದನಿ ಚಲುಗ ಚಾಂದನಿ. ಅಲ್ರಿ, ಮಗ್ಳ ಮನ್ಯಾಗ ಮಲ್ಕೊಂಡ್ರ ಆ ರಾಜ ಬಂದ್ ಹಿತ್ಲ ಮನ್ಯಾಗ ಬಾ ಅಂತ ಹೇಳಿ ಹೋದವ. ಮನ್ಮತ ರಾಜ ಇನ್ನಾದ್ರೂ ಬರವಲ್ಲ. ಅವನವನ್ ಏನ್ ಊರು ಬಿಸ್ಲಾಗ ನಿಂತೀನ್ರಿ, ಅವನವನ ಬರ್ತೇನೆ ಅಂದವ, ಇನ್ನಾದ್ರೂ ಬರವಲ್ಲಲ್ಲ. ಇನ್ನೊಂದ್ 5 ನಿಮಿಷ ಕಾದು ನೋಡಿದ್ರ ಆತ. ಬರ್ಲಿಕ್ಕಂದ್ರ ನಾನು ಸೀದಾ ಹೋದ್ರ ಆತ. ಅವನವನ ನಮ್ಮ ಮುಸಲ್ಮರಿ ಊರಾಗ ನಾಯಿ ಕಾಟ ಸಾಕಾಗೋದ್ ಮೈನ. ಈ ಹುಡುಗಿಯರ ಸಂಬಂಧ ನಾಯಿಗೂ ಅನ್ಸೋಂಗಾಗೈತಿ. ನಮ್ಮ ಅಗಸ್ಯಾಗ ನಮ್ಮ ಮಾಳಿಗೇರಿ ಜೀವ ಮಾವ ನಾಯಿ ಭಾಳ ಕಾಡಾಕತ್ತಾವ. ಜೀವ ಮಾವ ಇದ್ದಾಗ ಭಾಳ ಚಂದ ಮೇಂಟೈನ್ ಮಾಡಿದ್ದವನು. ಅವೇನ್ ತಿರ್ಕೊಂಡ್ ನಾಯಿಂದ ಶಿಕಾರನ ಕಡಿಯಾಕ ಚಾಲು ಮಾಡಿಬಿಟ್ಟ ನಾವು. ಸಾವಕಾಶ ಅದಿರ್ಲಿ ಕಮ್ಮಿ, ನೀ ಬಂದು ಭಾಳ ಹೊತ್ತಾತೇನ? ಮತ್ತ ನಿನ್ನ ದಾರಿ ಕಾದ್ ಸಾಕತ್ತು. ಹೌದು, ಅಂದಂಗ ನೀ ಯಾಕೆ ಇಷ್ಟು ಸ್ಪೀಡ್ ಆಗಿ ಓಡ್ಕೊಂತ ಬರಾಕತ್ತಿದಿ? ಮೊದಲ ನಮ್ಮ ಓಣ್ಯಾಗ ಸಣ್ಣ ನಾಯಿ ಅದಾವು. ಮತ್ತ ಕಡಿಬಾರ್ದ ಜಾಗ ಕಡಿತಂದ್ರ ಬಾಳ ಪಜಿತಿ ಆಗುತ್ತೆ ನೋಡು ನಿನ್ನ ಜೀವನ. ನನಗಿಂತ ನಿನ್ನ ಬಾಳ ಪಜಿತಿ ಆದಂಗ ಕಾಣ್ತಿಲ್ಲ. ನಿನ್ನ ಮುಖ ನೋಡ್ರ ಹಂಗ ಈ ಮುಖ ತೊಳ್ಕೊಲಾರ್ದ ಬೆಳಿಗ್ಗೆ ಎದ್ದು ಬರ್ತಾರಲ್ಲ ಕಣ್ಣು ತಿಕ್ಕೋತ, ಕಣ್ಣಾಗಿನ ಪಿಚ್ ತಕ್ಕೋನ್ ಕಣ್ಣಾಗಿನವ ಹಚ್ಚ ಬಿಟ್ಟಿಯಲ್ಲೋ ಪ್ರೀತಿಯ ಹುಚ್ಚ. ಮದುವೆ ಗುಂಗು ಹೊಕ್ಕಬಾರ್ದಂದ್ರು ಎಬಸ್ಕೊಂಡ ಬಂದ ನಿಂತೈತಿ ಈಗ ನಿನ್ನ ಮುಂದ ಮದುವೆ ಹುಚ್ಚ. ಅದ ಪ್ರೀತಿ ಅಂದ್ರ ಹಂಗನ ಅದ ಹೆಂಗ ಆಗ್ತೈತಿ ಗೊತ್ತೇನದ? ಹುಡುಗನ ವಯಸ್ಸ ಹುಡುಗಿ ಮನಸ್ಸ ಒಂದಕ್ಕೊಂದು ಕೂಡ್ರ ಲೋ ಚುಂಬಕಿದ್ದಂಗ ಬಿಡುದಿಲ್ಲ ಒಟ್ಟ. ಮತ್ತ ಇಷ್ಟೆಲ್ಲ ಗೊತ್ತಿದ್ರು ಸುಮ್ನ ಬಂದ ನಿತ್ಯಲ್ಲ. ಯಾಕ ನನ್ನೇನು ತುಡುಗ್ಬೇಕನ ಮಾಡಿ ಏನ? ನೋಡು, ನಾ ಪ್ರೀತಿ ಮಾಡಿದ್ರು ನಿನ್ನ ಪ್ರೀತಿ ಮಾಡ್ತೀನಿ, ನಾ ಮದುವೆ ಆದ್ರು ನಿನ್ನ ಮದುವೆ ಹಾಕಿನಿ. ನೀ ಹಂಜಾಕ್ ಹೋಗ್ಬೇಡ, ನಾ ಇರು ಮಟ್ಟ. ಬೇಕಾದ್ರ ನನ್ನ ಮೇಲೆ ವಿಶ್ವಾಸ ಇರ್ಲಿಕ್ಕಂದ್ರ ಆ ನಿನ್ನ ಮನಿ ದೇವ್ರನ್ನ ಹೇಳಿಕೆ ಕೇಳ್ಕೊಂಡ ಬಾ, ಹೇಳತೈತಿ ನೋಡಿ ಎಲ್ಲ. ಅವನ ಆಶೀರ್ವಾದ ಇದ್ದಕ್ಕನ ನಂದ ನಿಂದ ಭೇಟಿ ಆಗಿದ್ದ. ಅವನ ಆಶೀರ್ವಾದ ಇಲ್ದ್ರಕ್ಕ ನಾನು ಮೋಯ್ತ ಇಲ್ಲಿ, ನೀನು ಮೋಯ್ತ ಇಲ್ಲಿ. ಅಂತೂ ನಿನಗ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದಂಗಾತ. ಅಲ್ಲೋ, ನಿನಗ ದೇವ್ರ ಮೇಲೆ ವಿಶ್ವಾಸ ಇಲ್ಲ ಅಂದ ಮೇಲೆ ನನ್ನ ಮೇಲೆ ಹೆಂಗ್ ವಿಶ್ವಾಸ ಬರ್ತೈತಿ ನಿನಗ? ಅಂತೂ ನಿಮ್ಮ ಅಪ್ಪ ನನಗೂ ಸುಮ್ರ. ಅಂತೂ ಈಗಿನ ಕಾಲದಾಗ ಈಗಿನ ಹುಡುಗರ್ನ ನಂಬಾರ್ದು ನೋಡ್ರಿ. ಕಂಡ್ರು ಕಾಣದಂಗ ಇರ್ತಾರ, ಕಾಣ್ಲಿಕ್ಕಂದ್ರು ದುಬ್ಬ ಬಿಡದ ಅನ್ನಕತ್ತಾರ. ಹಂಗು ಹಿಂಗು ಅಂದ ಹೆಂಬರಿಕೆ ದೂಡಬೇಡ. ಉದುಲಿ ಫ್ಯಾಕ್ಟ್ರಿ ಬಿಟ್ಟ ನಿನ್ನ ಬ್ಯಾನ್ ಹತ್ತಿ ಎತ್ತ ಸೂಟಿ ಮಾಡಿ ಅಡ್ಡಾಡಕತ್ತಾನ. ಬಲಗಲೆ ದೂಸಿ ಎಡಗಲೆ ಜಾಡ್ಸಿ ಒದ್ದು ಹೋಗ್ಬೇಡ. ಇನ್ನ ಪ್ರೀತಿ ಭಿಕ್ಷಾ ಕೊಟ್ಟ ಮದುವೆ ಆಗಕ್ ಏನ ಹೂವಣ್ಣ ಅಲ್ಲ. ಸಣ್ಣ ಹುಡುಗರು ಸಾಯಪ್ಪ ಹಿಂಗ್ಯಾಕ ಒಂದ ಸೌನ ಹಠ ಹಿಡ್ಕೊಂತ ಕುಂತಿ?
ಅಲ್ಲ ಒಂದು ಸಣ್ಣ ಹುಡುಗರು ಅಳ ಕುಂತ್ರ ಅದನ್ನ ಅಳುದ ಬಿಟ್ಟು ಆಟ ಆಡಕ ಶುರು ಮಾಡ್ತಾರಂತ ಅಂದಂಗ ನೀ ಅದನ್ನೆಲ್ಲ ಬಿಟ್ಟು ಈಗ ಯಾವ ನಿರ್ಧಾರ ಮಾಡ್ಬೇಕಂತ ಮಾಡಿ ಒಂದಕ್ಕ ನಿರ್ಧಾರ ಮಾಡಿಬಿಡಲ್ಲ. ಹಂಗಾದ್ರ ತಗಿಲ ಹಳೆಗತ್ತ ಹೊಸ ಜೋಡಿಯಾಗಿ ಹೊಸ ರಾಗ ಹಾಡೇ ಬಿಡೋನು. ಹಂಗಾರ ಮತ್ತಾಕ ಚಲೋ ಮಾಡ್ತೀನಿ ನಿನ್ನ ಕೈ ಹಿಡಿದು ಕುಣ್ಯಾಕ ನಾನ ಬೆಕ್ಕದಾಗಲಿ ಬೆಂಕಿ ಹಬ್ಬಲಿ ನಿನ್ನ ಸಲುವಾಗಿ ಕೆಟ್ಟೋಗಿದ್ದಲು ಗುಬ್ಬಿ ಬಳ ಅಣತೈತಿ ಚೂ 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 ಹಾರ ಹಡಿಯವ ಗುಬ್ಬಿ ಅಡ್ತೈತಿ ಚೂ 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 ಹಾರನ ಹಡಿಯವ ಗುಬ್ಬಿ ಬಾಳ ಅಡ್ತೈತಿ ಚೂ 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 ಹಾರ ಹಡಿಯವ ಗುಬ್ಬಿ ಅಣತೈತಿ ಚೂ 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 ಹರಿಯವ ಗುಬ್ಬಿ ಬಾಳ ಅಣತೈತಿ ಚೂ 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 ಹರಿಯವ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನನ್ನ ಸಲುವಾಗಿ ಕಟ್ಟಲಿ ಗುಬ್ಬಿ ಅಣತೈತಿ ಚೂ 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 ಹರಿಯವ ಗುಬ್ಬಿ ಬಾಳ ಅಣತೈತಿ ಚೂ 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 ಹರಿಯವ ಬರಬೇಕು 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 ಈ ಹೆಣ್ಣಿಗೆ ಸ್ವಾರ್ಥ ಕೊಟ್ಟ ತಂದೆಯವರು ಬರಬೇಕು. ಯಾದಿ ಮ್ಯಾಲ ಶಾದಿ ತುಡುಗಿಲಿ ಆದಿ ಮದ್ವಿ ಯಾದಿ ಮ್ಯಾಲ ಶಾದಿ ತುಡುಗಿಲಿ ಆದಿ ಮದ್ವಿ ಎಡಗಾಲ ಇಟ್ಟವಾದಿ ನಯದ ಮ್ಯಾಲ ಗಂಡನ ಕೂಡ ಹೋಗ ಗಾದಿಯ ಮ್ಯಾಲ ಎಡಗಾಲ ಇಟ್ಟವಾದಿ ನನ್ನ ಎದ ಮ್ಯಾಲ ಗಂಡನ ಕೂಡ ಹೋಗ ಗಾದಿಯ ಮ್ಯಾಲ. ಇದೇನೋ ಯಪ್ಪ ನಿನ್ನ ಬಾಯಿಂತ್ರ ಇಂತ ಹಾಡ ನೀ ನಮ್ಮನಿ ನಡುರಾತ್ರ ಈ ನಮ್ಮನಿ ಬೇಕು ಪುಣ್ಯ ಐತೆ ಅಂದ್ರೆ ನನ್ನ ಬಾಯಾಗ ಬರೋದಲ್ಲ ಹೂ ಮುದುಕರ ಬಾಯಾಗೂ ಬರುತ್ತಾವ ಇರ್ತಾವ. ಮಂಗ್ಯಾನ ಮಗನ್ ಜೋಡಿ ಮಾತಾಡ್ಬೇಡ ಹೇಳಿನೇ ನನ್ನ ಬಣ್ಣದ ಗೌರಿ ನೋಡ್ದ
ಅಲ್ಲ ನಾವು ಈ ನಮ್ಮನಿ ಮಧ್ಯಾಹ್ನ ಹತ್ರಾಗ ಹಿಂಗ್ ಮಾಡಾಕೈತಿ ಅಂದ್ರ ನನ್ನ ಜೀವನ ಮರ್ಯಾದೆ ಹೆಂಗ ಆಗ್ಬೇಕು. ನಿನ್ನ ಮಧ್ಯಾಹ್ನದಾಗ ರಾತ್ರಿ ಮಾಡುವಾಗ ಮಜಾ ಅನಿಸ್ತು ನನಗೂ. ಈ ನಮ್ಮನಿ ಮಧ್ಯಾಹ್ನ ಬಿಸಲಾಗ ಮಾಡ್ತೇವೆ ಅನ್ನೋದು ನೋಡಿ ಸಜಾ ಆಗಾಕತೈತಿ ನನಗ. ನಮಸ್ಕಾರ ರೀ ಹಿರಿಯರ. ನಮಸ್ಕಾರ ಹೋಗಿ ಸುಟ್ಟು ಹಾಕ ನಿನ್ ನಮಸ್ಕಾರಕ್ಕ. ಇಂಥ ಮಾಲ್ ನೋಡಿ ನಮಸ್ಕಾರ ಮಾಡು ನಿನ್ನಂತ ಮಕ್ಳು ನಮಸ್ಕಾರ ಹಾಕೊಳಕ್ ನಮ್ಮ ಮನ್ಯಾಗ ಜಾಗನೇ ಇಲ್ಲ. ಎಲ್ಲ ಟ್ರೇ ಅವ ಕ್ಯಾರಿ ಬ್ಯಾಗ್ ತುಂಬಿದಾವ್. ನಿನ್ ನಮಸ್ಕಾರ ತಗೊಂಡ್ ಏನ್ ಮಾಡೋಣ ಬಾಡ್ಯ? ಹುಡುಗನ ಜೋಡಿ ಹುಡುಗಿ ಹೊಡೈತಿ ಅಂತೇಳಿ ನಮಗ್ ಚಿಂತೆ ಎತ್ತೈತಿ. ಇವನ್ ಮಗ ನಮಸ್ಕಾರ ತಂದ್ ನನ್ನ ಮುಖದ ಮುಂದೆ ಇಡಾತಾನ. ಯಪ್ಪ ಅದಕ್ಕಂದಲೇ ಅನ್ನೋದು ಯಪ್ಪ ಬಡ ಈ ನಿನ್ನ ಮಗಳನ್ನ ಯಾರಿಗಾರ ಲಗ್ನ ಮಾಡಿ ಕೊಡು ಅಂತ. ಯಾಕಂದ್ರ ನಿನ್ನ ಮಗಳು ವಯಸ್ಸೈತಲ್ಲಪ್ಪ ಕೇಳ್ಬೇಕಲ್ಲ. ಹೋಗಿ 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 ಹರಿದ ಹುಡುಗರ ಮುಂದೆ ನಿಂತು ಬಿಡತೈತಿ ನಿನ್ನ ಮಗಳ ವಯಸ್ಸ. ತಡ ಮಾಡಿದ್ರೆ 4 ಮಂದಿ ಮುಂದ ಜಾತ್ರಿ ಮಂದಿ ಮುಂದ ಎಲ್ಲಾ ತಂದು ನಿಲ್ಲಿಸ್ಬೇಕಾಕೈತೆ. ತಿಪ್ಪೇಶ್ ಮಾವ ನಿಮ್ ಮಗಳ್ ಕೊಡಕ ಮೀನಾ ಮೆಣಸಿ ಎಣ್ಸಕ್ ಹೋಗ್ಬೇಡ. ಇಂಥ ಹುಡುಗ ಎಲ್ಲಿ ಸಿಗ್ತಾನು? ಪಟ್ನ ಹೂ ಅಂದ್ರು ತಟ್ನ ತಾಳಿ ಕಟ್ಟೆ ಬರ್ತಾನ. ಮಂಗು ನೀ ಏನ ಚಿಂತೆ ಮಾಡಕ್ ಹೋಗ್ಬೇಡ. ಇವತ್ತು ಅವನವನ ಕೊಡ್ಲಿ ಬಡಿಗೆ ಏನ್ರ ಹಾರಾಡ್ಲಿ ಒಟ್ಟು ನಂದು ನಿಂದ ಇವತ್ತ ಮದುವೆ ಅಂದ್ರ ಮದುವಿನ. ಏ ಕಾಮಿನಿ, ನಿನಗಿರುವಷ್ಟು ಬುದ್ಧಿ ನಿಮ್ಮ ಅಪ್ಪಿಗಿದ್ದಿದ್ರ ಇಟ್ಲೋಟ ಮೊಮ್ಮಕ್ಕಳ ಕಾಣ್ತದ. ಇಂಥ ಅನಾಸಿನಗಳು ಇರೋದ್ರಿಂದನ ನಮ್ಮ ಹುಡುಗರು ಔಷಧ ಕುಡ್ದ ಹೈತೇಂಡಿ ತಗೊಂಡ ಊರ್ಲಿ ಹಾಕೊಂಡು ಸಾಯಕತ್ತಾವ. ಅವ್ರು ತಮ್ಮ ಚಟ ಬಿಡುದಿಲ್ಲ, ಇವ್ರು ತಮ್ಮ ಹಠ ಬಿಡುದಿಲ್ಲ. ಮದುವೆ ಅಂದ್ರ 3 ಬಿಟ್ಟು 3 ಜಾಗದಾಗ ನಿಂತು ಮಾಡೋದಲ್ಲ. ಅದಕ್ಕ ಆದಂತ ವೈಶಿಷ್ಟ್ಯತೆ ಇದೆ. ನಮ್ಮ ಹಿರಿಯರದಾರ ಚನ್ನಬಸದಾರ ಕಮಲೋಕದಾಳ ಇವರೆಲ್ಲ ಕೂಡಿಸಿ ಒಂದು ಜಾಗದಾಗ ಕುಂತು ಮೀಟಿಂಗ್ ಮಾಡಿ ಮದುವೆ ಅನ್ನೋದು ಮಾಡೋದೈತಿ. ಹಿಂಗ ಅವಸರಲ್ಲೇ ಮದುವೆ ಮಾಡಿ ಎಲ್ಲ ಯಾವ ಸುದ್ದಿ ಆಗಿಲ್ಲ ಯವ್ವ. ಎಂದ್ ಹೋಗಿ ನಾಳೆ ಬರೋದಲ್ಲದ ಹೆಂಗ ಅನ್ನೋದು ಮನ್ಯಾಗ ಕುಂತ ವಿಚಾರ ಮಾಡೋನು. ಬಾ ಮನಿಗೆ ಹೋಗೋಣ. ಯಪ್ಪ ವಯಸ್ಸೈತಲ್ಲ ಕೇಳ್ಬೇಕೆಲ್ಲ ಅರ್ಜೆಂಟ್ ಐತಿ ನಮ್ಮದು. ಹಂಗ ತಗದಾಳ ನೋಡಿ ಹುಡುಗ. ರಾತ್ರಿ ನನ್ನಲ್ಲ ಮತ್ತೇನು ಅಗಲಿ ಆಗಿದ್ದೇನೆ. ಯಪ್ಪ ಹೋಗೋಣ. ನೀವ್ ಹೋಗ್ಯಪ್ಪ ನಂದೊಂದ್ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೇನಂತ. ಕೆಲಸ ನನಗಲ್ಲ ಅವ್ರಿಗೂ ಗೊತ್ತೈತಿ. ಬಾಬಾ ಬೇಡ ನೀವ್ ಹೋಗೋಗ ನಾ ಬರ್ತೇನೆ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ. ನಮ್ಮೂರ ಜಾತ್ರ್ಯಾಗ ಹಿಂದಿಂದ ಬಿದ್ದಾಗ ಮನದಾಗ ಏನೇನು ಆಗತೈತಿ. ಬಾದಾಮಿ ಹುಡುಗಿ ನೀ ಹಳ್ಳಿಯ ಹುಡುಗರ
ಪ್ರೀತಿಗೆ ಯಾರಿಲ್ಲ ಸಾಟಿ ಹಿಂಗ ಉಳಿಯಲು ಜಾತಿಯ ಗಟ್ಟಿ ನಮ್ಮ ಪ್ರೀತಿಗೆ ಯಾರಿಲ್ಲ ಸಾಟಿ ಹಿಂಗ ಉಳಿಯಲು ಮುಸುಮಾರಿ ಜಾತಿ ಶಸ್ತ್ರಕ್ಕೆ ಬಾಳ ಚಂದ ಸುದ್ದಿ ನೀ ಬರ್ತೀನಿ ನಾಟಕವಲ್ಲಿ ಶಸ್ತ್ರಕ್ಕೆ ಬಾಳ ಚಂದ ಸುದ್ದಿ ನೀ ಬರ್ತೀನಿ ನಾಟಕವಲ್ಲಿ ನೀ ಬಂದಾಗ ಕೊಡ್ತಿದ್ದ ಚುಮ್ಮಿ ಅದು ನಂಬಿ ಡ್ಯಾಡಿ ಮಮ್ಮಿ ನೀ ಬಂದಾಗ ಕೊಡ್ತಿದ್ದ ಚುಮ್ಮಿ ಅದು ನಂಬಿದ್ದೆ ಡ್ಯಾಡಿ ಮಮ್ಮಿ ನಮ್ಮ ಪ್ರೀತಿಗೆ ಯಾರಿಲ್ಲ ಸಾಟಿ ಈಗ ಉಳಿಯಲಿ ಮುಸಲ್ಮಾರಿ ಗೆಳತಿ ನಮ್ಮ ಪ್ರೀತಿಗೆ ಯಾರಿಲ್ಲ ಸಾಟಿ ಈಗ ಉಳಿಯಲಿ ನನ್ನ ನಿನ್ನ ಗೆಳತಿ ಮಂಗು ನಮ್ಮ ಅಪ್ಪಿನ ಕಾಯಿ ತರ್ತಾನ ಹೋಗಿ ನಮ್ಮ ಅಪ್ಪಗೆ ಅಡಿಗೆ ಮಾಡಿ ಹಾಕಿ ಬಂದ್ ನನಗೆ ಹೊಳೆ ಬರ್ತೇನೆ ಅಂತ ಹೋಗಿ ಬರ್ತೇನೆ ಟಾಟಾ ಬಾಯ್ ಬಾಯ್. ಹುಡುಗಿಯೇನೋ ಹೂ ಅಂದಾನು ಅವ್ರ ಅಪ್ಪ ಹೂ ಅಂದ ಹಂಗ ಹೋದ್ರ ಹುಡುಗಿ ಮನೆಗೆ ಸರಿ ಅನ್ಸೋಲ್ಲ ಹೆಣ್ಣು ಕೇಳಾಕ. ಸುನ್ಯಾ ಮಲಿಕ್ಯಾ ರಾಜ ರಾಕ್ಯ ರೆಡಿ ಆಗ್ರಿ ಅಣ್ಣ ತಾಟ ತಗೊಂಡ್ ಹೋಗೋಣ್ರಿ ಕಾಮಿನಿ ಮನೆಗೆ ಅಣ್ಣ. ಸೂರ್ಯ ತನ್ನ ದಿನದ ಕಾರ್ಯವನ್ನು ಮುಗಿಸಿ ತನ್ನ ತಾಯಿ ಒಡಲನ್ನು ಸೇರಲು ಹೊರಟಿದ್ದಾನೆ. ರೈತರು ತಮ್ಮ ಹೊಲದಲ್ಲಿ ಕೆಲಸವನ್ನು ಮುಗಿಸಿ ತಮ್ಮ ಮನೆಗೆ ಹೊರಟಿದ್ದಾರೆ. ಆದರೆ ನನಗೆ ಇನ್ನೂ ಬರುತ್ತೇನೆಂದು ಮಾತು ಕೊಟ್ಟ ನನ್ನ ಎಣೆಯ ಇನ್ನೂ ಬರುತ್ತಿಲ್ಲವಲ್ಲ ಮಾಧು. ಹೀಗೋ ನನ್ನ ಮದುವೆಯಾಗಿ ತನ್ನ ಬಾಳನ್ನು ತಾನು ನೋಡಿಕೊಂಡಿದ್ದಾನೆ. ನಾನು ಇನ್ನು ಆ ಮಾಧುನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಬೇಕು. ಮೇರೆ ಸರಿ ನಿನ್ನ ಬಾಳ ಹೊತ್ತು ಕಾಶಿದ್ದಕ್ಕೆ ಹರಿಯದ ಬಯಸು ಗುಡುಗ ಮಿಂಚ ಯೌವನವಾಗಿ ಕಳೆದು ಹೋಗೋ ಯಾವ ಮದುವೆ ಜಿಪ್ಸೆಯಿಂದ ನಿಲ್ಲಬಾರದು. ಸ್ವಲ್ಪ ಎಂಜಾಯ್ ಇರಬೇಕು. ಲವ್ವಲ್ಲಿ ಸಿಗೋ ಮಜಾ ಮದುವೆಯಲ್ಲಿ ಸಿಗಲಾರದು. ಮನೆಯಲ್ಲಿ ಕಾದು ತಿನ್ನುವ ಉಂಡಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಿಂದರೆ ರುಚಿ ಇರಲಾರದು. ಕಾತು ತಿಂದ ಉಂಡೆ ಹಾಗೂ ಬೆತ್ತದಿಂದ ಬಡಿಸಿಕೊಳ್ಳಬಹುದಾಗುತ್ತದೆ. ಅದೇ ದುಡ್ಡನ್ನು ಕೊಟ್ಟು ತಿಂದರೆ ಅದು ನಮ್ಮ ಸ್ವಂತದಾಗಿರುತ್ತದೆ. ಕಾತು ತಿಂದು ಬಡಿಸಿಕೊಳ್ಳೋಕ್ಕಿಂತ ದುಡ್ಡು ಕೊಟ್ಟು ತಿನ್ನುವುದು ಉತ್ತಮವಲ್ಲೇ? ಮೋಹಿನಿ, ದುಡ್ಡು ಕೊಟ್ಟು ತೆಗೆದುಕೊಂಡದ್ದು ಬಹಳ ಬೇಗನೆ ಬೇಸರವಾಗಿ ಬಿಡುತ್ತೆ. ಅದೇ ಕದ್ದು ತಿನ್ನುವುದು ಕಷ್ಟವಾದರೂ ಅದರಲ್ಲಿ ಬಹಳ ಮಜಾ ಸಿಗುತ್ತಿದೆ. ಕೈದುವುದು ಯಾವ ಒಂದ್ಸಾರಿ ಅಷ್ಟೇ ತಾನ. ಅದು ಯಾರಿಲ್ಲದ ಸಮಯದಲ್ಲಿ ನಮಗೆ ಇಷ್ಟವಾದ ವಸ್ತು ಸಿಕ್ಕರೆ ಅದೇನು ಉಲ್ಲಾಸ, ಅದೇನು ಉಲ್ಲಾಸ, ಅದೇನು ರೋಮಾಂಚನ. ಮಾಧು, ಒಗಟಿನಲ್ಲಿ ಹಾವಿನ ಹಾರ ಕೊರಳಿಗೆ ಧರಿಸಿದಂತೆ ನೋಡಿ, ಒಂದೇ ಎಳೆಯ ಹಾರದಂತೆ ಅದೇನು ಅಂತ ಹೇಳಿಬಿಡಿ. ಪಕ್ಕದ ಮನೆಯಲ್ಲಿರುವ ಬೆಂಕಿ ಇನ್ನು ಈತ ಕಡೆನೆ ಬರ್ತಾ ಇದೆ ಸೆಳೆಯಲು. ಬೆಂಕಿಯನ್ನು ನಿಲ್ಲಿಸಲು ಅಗ್ನಿಶಾಮಕನಾಗಿ ನಾನು ನೀರು ತುಂಬಿಕೊಂಡು ನಿಂತಿದ್ದೇನಲ್ಲ. ನಾನಿರುವಾಗ ನೀನು ಒಂದು ಚಿಕ್ಕ ಇರುವಿಗೆ ಹೆದರಬಾರದು. ಮೋಹಿನಿ, ನನ್ನದೊಂದು ಛಲವಿದೆ. ಅದು ತೀರಿದ ದಿವಸ ನಮ್ಮಿಬ್ಬರ ಮದುವೆ ಛಲ ತೀರಬೇಕೆಂದರೆ ನೀನು ನನಗೆ ಸಹಾಯ ಮಾಡಬೇಕು. ಮಾಧು, ಬೆಂಕಿ ಬಿರುಗಾಳಿಯನ್ನೇ ನಿನ್ನ ತೋಳೆ ತೆಕ್ಕೆಯಲ್ಲಿ ಹಿಡಿದಿರುವಾಗ ನಿನ್ನಂತ ಶೂರನಿಗೆ ನಾನು ಸಹಾಯ ಮಾಡಬೇಕು. ಮೋಹಿನಿ, ಸಾಯುವ ಸಮಯದಲ್ಲಿ ಒಂದು ಹುಲ್ಲಿನ ಕಡೆ ಕೂಡ ಸಂಜೀವವಾಗಿ ಜೀವ ಉಳಿಸುತ್ತೆ. ಮಹಾಭಾರತದಲ್ಲಿ ಅರ್ಜುನ ಬಿಲ್ಲತೆ ಪರಿಗಣಿತರಾದರೂ ಕೃಷ್ಣನ ಸಲಹೆ ಕೇಳುತ್ತಿರುವ ಮೋಹಿನಿ, ನಿನಗೆ ಗೊತ್ತಾಗಿದೆ, ಒಬ್ಬ ಯಶಸ್ವಿನಿ ಬ್ಯಾನಿಂದ ಒಂದು ಹೆಣ್ಣು ಅರ್ಥ ಆಯ್ತು. ಅದರಂತೆ ನನಗೆ ಸಹಕರಿಸಲೇಬೇಕು. ಅದೇನು ಮಾಡಬೇಕು ಹೇಳಿ? ಹೂವಾಗಿ ಅರಳಲೆ ಇಲ್ಲ ಹಾವಾಗಿಲ್ಲಿ? ಹಾವಾಗಿ ವಿಷ ತುಂಬಿನಿಲ್ಲ. ಅಂದರೆ ನಂದನ ಹೊಲದಲ್ಲಿ ಲಲ್ಲೆ ಹಿಡುತ್ತಾ ರಾಜಾರಾಣಿ ಅಂತ ರಾಗೋತ್ಸವ ನಿಮ್ಮ ಅಣ್ಣ ಅತ್ತಿಗೆ ನಡುವೆ ಸುಂಟದ ಗಾಳಿಯಾಗಿ ಅವರನ್ನು ಪ್ರೀತಿಯನ್ನು ಧೂಳಿನ ಕಣಕ್ಕೆ ಆಕಾಶಕ್ಕೆ ಹೋಗಬೇಕು.
ಜೇನು ಗೂಡಿಗೆ ಕಲ್ಲು ಎಸೆಯುವುದು ನ್ಯಾಯವೇ? ನೋಡಿ, ಆಕಾಶದಲ್ಲಿ ಆ ಹಕ್ಕಿ ಪಕ್ಷಿಗಳು ಹಾರಾಡುವುದನ್ನು ಕಂಡು ನಾವು ಸಂತೋಷ ಪಡಬೇಕು ಹೊರತು ಅದಕ್ಕೆ ಗುಂಡೇಟು ಹಾಕಿ ಆ ರೀತಿ ಹುಚ್ಚ ಸಾಹಸವನ್ನು ಮಾಡಬಾರದು. ಮೋಹಿನಿ, ಆಚಾರಗಳೇ ಬದನೆಕಾಯಿ ತಿನ್ನಬೇಡ. ಇದು ಕಲಿಯುವ ಕಂಡವರ ಕುತ್ತಿಗೆ ಕೋದರೆ ಮಾತ್ರ ಬದುಕಲು ಸಾಧ್ಯ. ಹರಿಶ್ಚಂದ್ರನಂತೆ ಸತ್ಯ ಹೇಳಿದರೆ ವಿಶ್ವಾಮಿತ್ರವರು ನಮ್ಮನ್ನು ಈ ಪ್ರಪಂಚದಿಂದಲೇ ಓಡಿಸುತ್ತಾರೆ. ಮೋಹಿನಿ, ನಿಮ್ಮ ಅಣ್ಣ ಮೊದಲೇ ಗತಿ ಇಲ್ಲದ ಗೇಯಾಳಿಗೆ ಗರತಿ ಸ್ಥಾನ ಕೊಟ್ಟಿದ್ದಾನೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡದಂತೆ, ಹಾಗೆ ಬಡತನದಲ್ಲಿ ಬಂದ ಹೆಣ್ಣು ಶ್ರೀಮಂತರ ಮನೆ ಸೊಸೆ ಆದರೆ ಏನು ಮಾಡ್ತಾವೆ ವಿಚಾರ ಮಾಡಿ ನೋಡು. ಮಾಧು, ಅದು ಸತ್ಯವಾಗಿದೆ. ಕತ್ತಲ ದಾರಿಯಲ್ಲಿ ನಡೆಯುತ್ತಿರುವಾಗ ನನ್ನಣ್ಣ ಬೆಳದಿಂಗಳಾಗಿದ್ದಾನೆ. ನನ್ನಣ್ಣ ನನ್ನ ಯೋಗಕ್ಷೇಮ ವಿಚಾರಿಸಿದರೆ ಅವಳು ಧರ್ಮರಾಯನಾಗುತ್ತಾನೆ. ಹೌದು, ಇವನು ಹೇಳುವುದು ಸರಿಯಾಗೇ ಇದೆ. ಮೋಹಿನಿ, ಎರಡು ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡೋದು ಒಳ್ಳೆಯದಲ್ಲ. ನೀನ ಹೀಗೆ ಯೋಚಿಸ್ತಾ ಕುಳಿತರೆ ಬರಿಗಲ್ಲಿ ಬೀದಿಗೆ ಬೀಳಬೇಕಾಗಿದೆ. ಅದು ಅಲ್ಲದೆ ನಿಮ್ಮ ಅಪ್ಪ ದುರುಗುಣಿ ಪರಿಚಯದವು. ನಿನಗಿದೆ ಅಪ್ಪ ನನ್ನ ಕೈಯಲ್ಲಿ ಸಿಕ್ಕು ತರಕಾರಿ ಹಂಚಿದಾಗ ಬೇಡ. ನನ್ನ ಅನುಮತಿಯಂತೆ ನಡೆದುಕೊಂಡರೆ ನಮ್ಮಿಬ್ಬರ ದಾರಿ ಸುಲಭವಾಗುವುದು. ನೀವು ಮಾತಿಗೆ ತಪ್ಪಿ ನಡೆಯುವುದಿಲ್ಲ ತಾನೆ? ಅನ್ನ ತಿನ್ನುವ ಬಾಯಿ ನಾಲಿಗೆ ಎಸಪಟ್ಟರೆ ಹಂದಿಗೆ ನಮಗೂ ಏನೂ ವ್ಯತ್ಯಾಸ ಇರುವುದಿಲ್ಲ. ಸಂಶಯ ಪಿಸಾಸಿ ಬೆನ್ನೈತಿ ಚರಂಡಿ ನೀರಿನಂತೆ ಮಾಡಿಕೊಳ್ಳಬೇಡ. ಸರ್ವರ ನೀರಿನಂತೆ ತಿಳಿಯಾಗಿರಲಿ. ಸೋದರ ಮಾವನ ಮಾತನ್ನು ಕೇಳಿ ನಾನು ನರಹಂತಕ್ಕೆ ಆಗುತ್ತಿದೆ. ಮುಂದೆ ಬರುವ ಎಲ್ಲ ಕಾರ್ಯಗಳನ್ನು ನೀವೇ ನಿವಾರಿಸಬೇಕು. ಮೆಚ್ಚಿದೆ ಮೋಹಿನಿ, ಮೆಚ್ಚಿದೆ. ನೀನು ಮಾಡುತ್ತಿರುವ ಮುಂದಿನ ಸಾಹಸಕ್ಕೆ ಮೆಚ್ಚಿದೆ. ಈ ಸಂತೋಷ ಸಮಾರೋಹಕ್ಕೆ ನಿನ್ನ ದೇಹದಿಂದ ಹೊರಬರಲಿ ಉಸಿರು ಗಾಯನ ನಮ್ಮಿಬ್ಬರನ್ನು ಕುಣಿಸಲಿ. ಕೈ ಹಿಡಿದು ಜೊತೆಗಾರನಾಗು.
ಮೋಹಿನಿ, ಈ ಕ್ಷಣದಿಂದ ಪ್ರಾರಂಭವಾಗಲಿ ನಿನ್ನ ಮೋಸದ ಜಾಲ. ಅದರಲ್ಲಿ ಸಿಕ್ಕವರು ಕೊಳುತು ನಾರಂತ ಮೇಲಿನಂತಾಗಲಿ, ನಮ್ಮಿಬ್ಬರ ಜೀವ ಮಿನುಗು ತಾರಿ ಅಂತಾಗಲಿ. ಮಾಧು, ಕಾದು ನೋಡೋಣ. ಮುಂದೆ ಬರುವ ಸನ್ನಿವೇಶಗಳು ಅರ್ಥ ಗಂಭೀರವಾಗಿರುತ್ತದೆ. ಖಳನಾಯಕನ ಕುತಂತ್ರದಿಂದ ಕಾರ್ಬಾರ ಮಾಡುತ್ತಿರುವ ಶಿಶಿಷ್ಟವಾಗಿ ಹೇಗೆ ನಡೆಯುತ್ತದೆ? ಪಾತ್ರ ಇಕ್ಕಟ್ಟಿನ ಸ್ಥಳ ತಿಕ್ಕು ಸಾಗುವಂತೆ ಕುರಿದಂತೆ ಮುಂದೆ ಸಾಗು. ಮಾಧು, ನಾನು ಬಂದು ಬಹಳ ಹೊತ್ತಾಯ್ತು. ನಾನೇನು ಹೋಗುತ್ತೇನೆ. ಬೇಗ ಹೋಗುತ್ತದೆ. ಮುಂದೆ ಬರೋ ಸೂಚನೆ ಕೊಟ್ಟೋಗು. ನೋಡಿ, ಕೊಡುವುದೇನಿದೆ? ಮಳೆ ನಿಂತ ಮೇಲೆ ಹನಿಗೆ ಬರುತ್ತದಿಲ್ಲ, ಹಾಗೆ ನಾನು ಬಂದು ನಿಮಗೆ ಭೇಟಿಯಾಗಿ ಹೋಗುತ್ತೇನೆ. ನಾನೇನು ಬರುತ್ತೇನೆ. ಹೋಯ್ತಿತ್ತು ಕಾಮಕ್ಕೆ ಕಿಚ್ಚು, ಬಿತ್ತಿತ್ತು ನನ್ನ ಹೃದಯದ ಕಟ್ಟಿ ಹಾಕಿದ ಸೇಡಿನ ಕಿಚ್ಚು. ಹುಚ್ಚು ಹೆಣ್ಣೆ ಮರವಾಗಿ ಹುಚ್ಚರಂತೆ ಕುಣಿಯಲು ಹೋಗುತ್ತಿದೆ, ಹೋಗಲಿ. ಯಾರ ಹೆಣಗಳುವುದರೆ ನನಗೆ ನಷ್ಟವಿಲ್ಲ. ಒಟ್ಟಿನಲ್ಲಿ ನನ್ನ ಆಸೆ ಇಡಲೇಬೇಕು. ಮನಸ್ಸಿಗೆ ನಷ್ಟ ನಂಬದೆ ನನ್ನೊಂದೇ ಬೆಳೆಸಿಕೊಳ್ಳಲೇಬೇಕು. ಈ ಮಾತೆಗಳು ಅನಿಸುತ್ತೆ ನಾಂಜಿಲೆ ಮಾಡ ತೋರಿಸ್ತಾನದು ನಿನಗೆ ಚೆನ್ನಾಗೇ ಗೊತ್ತು. ಈ ಹುಲಿದಾರಪ್ಪವನ್ನು ಧೈರ್ಯದಿಂದ ತೋರಿಸುತ್ತೇನೆ. ಆಸೆಪಟ್ಟ ಆರಸಿಕ ಗಂಡ ಅರಸನಂತೆ ಬರುತ್ತಾನೆ, ಬರಲಿ. ಈ ಹುಲಿದಾರಪ್ಪವನ್ನು ಧೈರ್ಯದಿಂದ ತೋರಿಸುತ್ತೇನೆ. ಹಲೋ ಮಿಸ್ಟರ್ ರಾಜಗೌಡ, ಬರಬೇಕು ಬರಬೇಕು. ಬಹಳ ದಿವಸದ ನಂತರ ದರ್ಶನ ಕೊಡುತ್ತೇವೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಎಲ್ಲವೂ ಘಟಿಸುತ್ತಿರುವುದು ಅನಿರೀಕ್ಷಿತವಾಗಿದೆ ಅಂದ ಮೇಲೆ ಬರುವುದು ಅಪರೂಪ ತಾನೆ. ನೀನಂತೂ ಬಿಡು ಮಹಾರಾಜನೇ, ಯಾವ ಕಷ್ಟ ನಷ್ಟಗಳಿಲ್ಲದೆ ಹಾಯಾಗಿರಬೇಕು. ಆದರೆ ನಾನು ಬೆಂಕಿಯ ಮೇಲೆ ನಡೆಯುತ್ತಿದ್ದೇನೆ. ಅಪ್ಪನಪ್ಪ ಬೆಪ್ಪ ರಾಕ್ಷಸನಾಗಿ ಕಾಡುತ್ತಾನ. ಇದೇ ತಾನ ನಿನ್ನ ಕೊರಗು. ನೋಡ್ತಾ ಇರು ರಾಜಗೌಡ, ನಿಮ್ಮ ಅಪ್ಪನು ಹೇಗೆ ಬುಗುರಿ ಆಡಿಸಿಂತ ಆಡಿಸಿ ಅವನು ಮಾಡಿದ ಅವಮಾನ ನನ್ನ ಎದೆಯಲ್ಲಿ ದಗದಗ ಬೆಂಕಿಯಂತೆ ದಗದಗಿಸುತ್ತದೆ. ಆ ಬೆಂಕಿ ತನ್ನಗ ಒಳಗೆ ನಿಮ್ಮ ಅಪ್ಪನ ಆಹುತಿ ತೆಗೆದುಕೊಂಡು ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಬೀದಿಗೆ ತಂದು ನಿಲ್ಲಿಸೋದಿಲ್ಲ. ನನ್ನ ಹೆಸರು ಮಾದೇಗೌಡನಲ್ಲ. ವಿಷಪೂರಿತ ಕಾಳಿಂಗ ಸರ್ಪವನ್ನು ಕೆಣಕಿ ಸಾಯಿಸ್ತೇನೆ ಅನ್ನೋದು ಕನಸಿನ ಮಾತು. ನಂಜೇಗೌಡನೆಂದರೆ ಸಾಮಾನ್ಯನಲ್ಲ. ಮೈಯೆಲ್ಲ ಕಣ್ಣಾಗಿಸಿಕೊಂಡು ಚಾಣಾಕ್ಷತನದಿಂದ ಶತ್ರುಗಳನ್ನ ಹೊಡೆಯುವ ಧೀರ. ಅಂಥವನನ್ನ ಕೆಣಕಿ ಸಾಯಿಸ್ತೇನೆ ಅನ್ನೋದು ಕನಸಿನ ಮಾತು. ಮೋಸಕ್ಕೂ ಬಗ್ಗುವ ಷಂಡನಲ್ಲ ಆ ದುಷ್ಟ. ಆ ದುಷ್ಟನ ಸಂಹಾರಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಬರಬೇಕು. ಎಷ್ಟೇ ಆದರೂ ಅಪ್ಪನ ಮಗ ರಕ್ತ ಅದೆಲ್ಲಿ ಹೋಗುತ್ತಿದೆ? ಹೋಗು ನೀಚ ಹೋಗು. ನಿನಗಾಗಿ ಜಾತಿಕದ ಪಕ್ಷಿಯಂತೆ ಕಣ್ಣೀರಿನ ಕತೆ ಕಾಣುತ್ತಿದೆ. ಈ ನಂಜೇಗೌಡ ನಿನ್ನ ಅಳಿಯನ ಆರ್ಭಟನ್ ಧೈರ್ಯ ಎದುರಿಸಲು ಸಿದ್ಧನಾಗು. ಮಾಡಿದ ಅವಮಾನ ಆಕ್ರೋಶ ಕಟ್ಟಾಕಿ ಇಲ್ಲದೆ ನಡೆಯಲು ನಿನ್ನ ನ್ಯಾಯಸ್ಥಾನ. ಬೀದಿಗೆ ಬರಲು ಈ ದುಶ್ಯಾಸನರು. ನಾವಿಬ್ಬರವರವನೇ ಸಿಂಹಾಸನ. ಮೋಹಿನಿ ತುಟಿ ಹಂಚಿನ ರಸ ಇರುವೆ. ಮೋಹಿನಿಗೆ ಮುಕ್ತಿ ಕೊಡುವೆ. ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಮಾದೇಗೌಡನಲ್ಲ.